ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋನ್ ಆರ್ಟಿಸ್ಟ್. ಓಕೆ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮನೇಲಿ ಯುಗಾದಿ ಹಬ್ಬ ಹೇಗೆ ಮಾಡ್ತೀವಿ ಅಂತ. ತುಂಬ ದಿನ ಆಗೈತೆ ವ್ಲಾಗ್ಸ್ ಮಾಡಿ, ನನಗೆ ಕಂಟೆಂಟ್ ಏನು ಸಿಗ್ತಾ ಇಲ್ಲ. ಆ್ಯಂಡ್ ಕಾಲೇಜು ಅದು ಇದು ನಾನು ಮನೆಯಲ್ಲಿ ಬೇರೆ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಅದಕ್ಕಾಗಿ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ. ಅಯ್ಯೋ, ಇನ್ಮೇಲೆ ಅದು ಕಂಟಿನ್ಯೂ ಆಗಿ ಮಾಡ್ತೀನಿ ಅನ್ಕೋತೀನಿ, ಮಾಡಬೇಕು. ಆ್ಯಂಡ್ ಇವಾಗ ನಾಳೆ ಯುಗಾದಿ ಹಬ್ಬದ್ದು ವ್ಲಾಗ್ನ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೆ, ಹಬ್ಬದ ಹಿಂದಿನ ದಿನ ಗೈಸ್. ಟೈಮು 11 ಆಗಿದೆ. ಆ್ಯಕ್ಚುಲಿ ಇವತ್ತು ನನ್ನದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು, ನಿಮಗೆಲ್ಲ ಗೊತ್ತಿದೆ. ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಆ ಕಾಂಪಿಟೇಷನ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 10 ಆಯಿತು. ಸೊ ಅಲ್ಲಿ 10ಗೆ ಬಂದು ಆ ಮನೇಲಿ ಊಟ ಮಾಡಿಕೊಂಡು ಅಲ್ಲಿಂದ ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಡು ಎಲ್ಲ ಕಾರಲ್ಲಿ ನಮ್ಮ ದೊಡ್ಡಮ್ಮವ್ರನ್ನ ಕರ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ ಗೈಸ್. ಸೊ ಇವಾಗ ಹಬ್ಬದ ಕೆಲಸಗಳು ಸ್ಟಾರ್ಟು. ಆಲ್ಮೋಸ್ಟ್ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದಾರೆ. ಇನ್ನೇನಿದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ನಾಳೆ ಅಡುಗೆಗೆ ರೆಡಿ ಮಾಡಬೇಕಾಗಿದೆ ಅಷ್ಟೇ ಗೈಸ್. 11 ಗಂಟೆ ಆಗಿದೆ. ನಮ್ಮ ಮಗ ಮೆಹಂದಿ ಹಾಕು ಅಂತ ಅಂದರು. ಜಾನು ಮಗು ಅವರು. ಸೊ ಅವ್ರಿಗೋಸ್ಕರ ಮೆಹಂದಿ ಹಾಕಿದ್ದೀನಿ. ಕೈ ತೋರಿಸ್ತಾವ್ ನೋಡ್ರಿ ಗೈಸ್. ನಾನೇನು ಆರ್ಟಿಸ್ಟ್ ಅಲ್ಲ ಗೈಸ್, ಬಟ್ ಏನೋ ಟ್ರೈ ಮಾಡಿದ್ದೀನಿ. ತೋರಿಸು ಜಾನು. ಚೆನ್ನಾಗಿದೆ. ನೀ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾತ್ರ ಹಾಕ್ಬಿಡಿ ಗೈಸ್. ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೋತೀನಿ. ಮಗ ಮೆಹಂದಿ ಹಾಕ್ಸ್ಕೊಂಡು ಆಲ್ರೆಡಿ ದಬಾಕೊಂಡೈತೆ. 11 ಗಂಟೆ ಆಯ್ತಂತ. ಆ್ಯಂಡ್ ಇವರು ನಮ್ಮ ದೊಡ್ಡಮ್ಮ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತವ್ರೆ ನಾಳೆ ಅಡುಗೆಗೆ. ಇದು ನಮ್ಮ ಅಜ್ಜಿ, ಅವರು ಇವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಗೈಸ್. ಓಕೆ ಗೈಸ್, ನಮ್ಮಮ್ಮ ಬಾಗಿಲು ತೊಳಿತವ್ರೆ. ಬಾಗಿಲು ತೊಳೆದ್ಮೇಲೆ ರಂಗೋಲಿ ಹಾಕಿ ದಬಾಕೋಣದಷ್ಟೇ ಇವತ್ತು. ನಮ್ಮದು ಓಕೆ ಗೈಸ್. ರಂಗೋಲಿ ಯೂಸ್ ನೋಡ್ರಿ ಗೈಸ್. ಇಲ್ಲಿ ಕಲರ್ ಫುಲ್ ಕಲರು ನಮ್ಮ ಮುನ್ನು ಅಕ್ಕ ಹಾಕಿರೋ ರಂಗೋಲಿ. ಇದು ದಿ ಆರ್ಟಿಸ್ಟ್ನ ತೋರಿಸ್ತೀನಿ ನೋಡ್ರಿ. ಆರ್ಟಿಸ್ಟ್ ಹೆದ್ರಕೊಂಡು ಓಡಿ ಬರೋಕೆ ಹೋದ, ಕಾಲು ಕೊಡ್ಕೊಂಬಿಟ್ರು ಪಾಪ. ನೋಡಿ ಗೈಸ್, ನಮ್ಮ ಆರ್ಟಿಸ್ಟ್ ನೋಡ್ರಿ. ಮಕ್ಕ ತೋರಿಸಿದ್ರೆ ದೃಷ್ಟಿ ಆಗುತ್ತೆ ಅಂತ ಈ ಥರ ಎಲ್ಲ ಮಾಡ್ತಾರೆ ಜನಗಳು. ಏನು ಹೇಳೋದು ನಾವು. ಒಬ್ಬಟ್ಟಿಗೆಲ್ಲ ರೆಡಿ ಆಗ್ತಿದೆ ಗೈಸ್. ಚಿತ್ರಾನ್ನದ ಗೊಜ್ಜು ಆಗಿದೆ ಗೈಸ್, ಎಲ್ಲ ಆಗಿದೆ. ಸುಮ್ಮನೆ ಎಲ್ಲ ಇವಾಗೆಲ್ಲ ರೆಡಿ ಮಾಡಿ ಇಕ್ಬಿಟ್ಟು ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಮಾಡ್ಬಿಡೋದು ನೋಡಿ ಗೈಸ್. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಅಂತ ರುಬ್ಕೊಡ್ತಾವನೆ. ಇಂಥ ಮಗ ಎಲ್ಲನ ಸಿಗ್ತಾನ. ಫೈನಲಿ ಗೈಸ್, ಇದು ನನಗೆ ನಾನೇ ಹಾಕ್ಕೊಂಡಿರುವಂಥ ಮೆಹಂದಿ. ಗೈಸ್, ಯೂಶ್ವಲಿ ನಾನು ಹಾಕೋದೇ ಅಪರೂಪ. ಇವತ್ತು ಏನೋ ಹಾಕಿದ್ದೀನಿ. ಇದೆಲ್ಲದು ರಂಗೋಲಿನೂ ಯೂಟ್ಯೂಬಲ್ಲೇ ನೋಡ್ಕೊಂಡು ಹಾಕಿದ್ದು, ಇದನ್ನು ಕೂಡ ಯೂಟ್ಯೂಬಲ್ಲೇ ನೋಡ್ಕೊಂಡು ಹಾಕ್ಕೊಂಡೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಸ್ಯಾಟಿಸ್ಫೈ ಆಯಿತು, ಸಾಕು. ಚೆನ್ನಾಗಿ ಬಂದಿದೆ. ನಿಮಗೇನು ಅನ್ಸಂತ ಕಮೆಂಟ್ ಮಾಡಿ ಗೈಸ್. ಎನಿವೆ ಗೈಸ್, ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಎಷ್ಟು ಯಾವ ಕಂಡೀಷನಲ್ಲಿದ್ದೀನಿ ಅಂತ. ಹೌದು ಗೈಸ್, ಯಾಕಂದರೆ ಬೆಳಗ್ಗೆ ಆಲ್ಮೋಸ್ಟ್ ನಾನು 5ಗೆ ಎದ್ದಿದ್ದು. ಸೊ 7:30 ಅಷ್ಟರಲ್ಲಿ ಕಾಲೇಜ್ ಹತ್ರ ಇರಬೇಕಿತ್ತು. ಹಂಗೂ ಲೇಟ್ ಆಯಿತು. ಬಟ್ ಒಟ್ನಲ್ಲಿ 5ಗೆ ಎದ್ದೆ, ನಿದ್ದೆ ಇಲ್ಲ. ಆ್ಯಂಡ್ ಬೆಳಗ್ಗೆಯಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇದು. ಅಲ್ಲಿ ಆಡಿಟೋರಿಯಮಲ್ಲಿ ಸೌಂಡು, ಬರುವಾಗ ಬಸ್ಸು ಎಲ್ಲ ಸ್ವಲ್ಪ ಗಜಿಬಿಜಿ ಇದ್ದೀವಿ. ಇವಾಗ ಹೋಗಿ ಮಲ್ಕೊಳ್ಳೋಣ. ಆ್ಯಂಡ್ ಫೈನಲಿ ಗೈಸ್, ಮೆಹಂದಿ ಹಾಕೊಂಡಿದ್ದು ಕೂಡ ಆಯಿತು. ಆಲ್ರೆಡಿ ಟೈಮ್ 12 ಗಂಟೆ ಆಗೈತೆ. ಇವಾಗ ಇನ್ನೇನು ಮಲ್ಕೊಬೇಕು. ಅಡುಗೆ ಕೂಡ ಎಲ್ಲ ರೆಡಿ ಆಗೈತೆ. ಬೆಳಗ್ಗೆ ಎದ್ಬಿಟ್ಟು ಜಸ್ಟ್ ಎಲ್ಲ ಒಗ್ಗರಣೆ ಮಾಡಿ, ವಡೆ ಬೋಂಡ ಎಲ್ಲ ಕರೆದ್ಬಿಟ್ಟು, ಒಬ್ಬಟ್ಟೆಲ್ಲ ಸುಟ್ಬಿಟ್ಟು ಒಂದು 7-7:30 ಅಷ್ಟರಲ್ಲಿ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೊಳ್ಬೋದು. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಏನಕ್ಕೆ ಅಂತ ಅಂದರೆ, ನಾಳೆ ನಾನು ದೊಡ್ಡ ಬಟ್ಟೆ ಇಕ್ಕೊತಾ ಇದ್ದೀನಿ ಗೈಸ್. ಅದು ನಮ್ಮ ಅಮ್ಮನ ಸೀರೆಯಲ್ಲಿ ಹೊಲಿಸಿರೋದು ಗ್ರೀನ್ ಕಲರ್ ದೊಡ್ಡ ಬಟ್ಟೆ ಇಕ್ಕೊತಾ ಇದ್ದೀನಿ. ಅದಕ್ಕೇ ಮೆಹಂದಿ ಎಲ್ಲ ಹಾಕ್ಕೊಂಡು
ಫುಲ್ ಎಕ್ಸೈಟ್. ನೋಡೋಣ ಬಟ್ಟೆಲ್ಲ ಹೆಂಗೆ ಕಾಣ್ತೀನಿ ಅಂತ. ನನಗೆ ಕ್ಯೂರಿಯಾಸಿಟಿ ಐತೆ ನಾನು ಹೆಂಗೆ ಕಾಣ್ತೀನಿ ಅಂತ. ಜುಮ್ಕಿ ಬಳೆ ಎಲ್ಲ ಹಾಕೊತಾ ಇದ್ದೀನಿ ನಾಳೆ. ಎನಿವೆ ನಾಳೆ ನೋಡುವ ಹೆಂಗೆ ಕಾಣಿಸ್ತೀನಿ ಅಂತ. ಸದ್ಯಕ್ಕೆ ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಎದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಲ್ಕೊಳ್ಳಿ. ಬಾಯ್. ವೆಲ್ಕಮ್ ಬ್ಯಾಕ್ ಗೈಸ್. ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಯುಗಾದಿ. 5:30ಗೆ ಎದ್ದೋಳು, 5 ಗಂಟೆಗೆ ಎದ್ದೋಳು ಅಂದರೆ 5:30ಗೆ ಆರಾಮಾಗಿ ಎದ್ದಿದ್ದೀನಿ. ನಮ್ಮ ಬೈತದೆ ಇವಾಗ ಅಷ್ಟೆ. ಇವಾಗ ಇನ್ನೂ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ಗುಂಡಿ ಪೂಜೆ ಹತ್ರ ಹೋಗಬೇಕು. ಬಿಸಿಲಾಗ್ಬಿಡುತ್ತೆ, ಅದಕ್ಕೆ ಬೇಗ ಹೋಗ್ಬೇಕಂತ ಬೇಗ ಮಾಡ್ತಾಯಿದ್ದೀವಿ. ನಮ್ಮ ಜಾನಮದಿ ಇನ್ನೂ ವೇಸ್ಟ್ ಮಾಡಿದಾರ, ಮಲ್ಗೋಳೆ. ನಮ್ಮ ಎದ್ಬಿಟ್ಟಾಗಲೇ ಟೀ ಕಾಯಿಸ್ಕೊಂಡು ಟೀ ಕುಡಿತವ್ರೆ. ಇವ್ರಿಗೆ ಅದೆಷ್ಟು ಟೀ ಕುಡಿದ್ರು ಸಾಕಾಗಲ್ಲ. ಹಿಂಗೆ ಇಲ್ಲಿ ನೋಡ್ರೆ ನಮ್ಮ ದೊಡ್ಡಮ್ಮ ಒಬ್ಬಟ್ಟು ಸುಡ್ತೈತೆ. ಒಬ್ಬಟ್ಟು ಸುಡ್ತಾವ್ರೆ. ಇವತ್ತು ಅಡುಗೆ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ದೊಡ್ಡಮ್ಮ. ಮಾಸ್ಟರ್ ಚೆಫ್ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಮ್ಮ. ಆ್ಯಂಡ್ ಗೈಸ್ ಬನ್ನಿ ನಿಮಗೆ ಇನ್ನೊಬ್ರನ್ನ ತೋರಿಸ್ತೀನಿ. ತಾತ ಆಯ್ಯ ನಿಂಗೆ ಹಿಂಗೆ ಗೈಸ್. ಇವರು ನಮ್ಮ ತಾತ ಊರಿಂದ ಬಂದವ್ರೆ. ನೈಟೇ ತೋರಿಸ್ಬೇಕಿತ್ತು, ಮೇಲ್ಗಡೆ ಹೋಗಿ ಮಲ್ಕೊಂಬಿಟ್ಟಿದ್ದೆ, ಅದಕ್ಕೆ ತೋರಿಸಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ. ನಮ್ಮವರ ಅಪ್ಪ ನಮ್ಮ ತಾತ. ಏನು ತಾತ ಯಾರಿಗೆ ತೋರಿಸ್ತೀನಿ ಅಂದರೆ ವ್ಲಾಗಲ್ಲಿ ಹಾಕ್ತೀನಿ ನಿನ್ನ. ಹಾಂ ಹೌದಾ. ಇವ್ರಿಗೂ ಟೀ ಗೀಳು ಆಗಲೇ ಟೀ ಕುಡಿತಾವ್ರು. ಓಕೆ ಗೈಸ್ ಬನ್ನಿ ಇವಾಗ ಎಲ್ಲ ಕೆಲಸ ಮಾಡಿ ಗಚ್ಚನಾಗಿ ರೆಡಿಯಾಗಿ ಗಚ್ಚನಾಗಿ ಪೂಜೆಗೆ ಹೋಗೋಣ. ಇಲ್ಲಾಂದರೆ ನಮ್ಮ ಮನೇಲಿ ಇವತ್ತು ಪೂಜೆ ನನಗಾಗುತ್ತೆ. ಓಕೆ ಗೈಸ್ ಸದ್ಯಕ್ಕೆ ಕೆಲಸ ಎಲ್ಲ ಆಯಿತು. ಎಲ್ಲ ಕೆಲಸ ಆಯಿತು. ಆ್ಯಂಡ್ ನಮ್ಮ ತಮ್ಮವರು ಆಲ್ರೆಡಿ ಪೂಜೆ ಕೂಡ ಮಾಡ್ತಾಯಿದ್ದಾನೆ. ಸೊ ಇವಾಗ ಇನ್ನೇನೆಲ್ಲ ಕೆಲಸ ಆಯಿತು. ಇನ್ನು ನಾನು ನಮ್ಮ ಡ್ಯಾಡಿ ಇಬ್ಬರು ಸ್ನಾನಕ್ಕೆ ಹೋಗಬೇಕು. ಸ್ನಾನ ಆಗ್ತಿದ್ದಂಗೆ ನಾವು ಸ್ನಾನ ಮಾಡೋ ಅಷ್ಟೊಂದು ಇದೆಲ್ಲ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಕೊಂಡು ಗಚ್ಚನಾಗಿ ಗುಂಡಿ ಪೂಜೆಗೆ ಹೋಗ್ತೀವಿ. ಆ್ಯಂಡ್ ಎಣ್ಣೆ ಹಚ್ಚಬೇಕು. ಬಿಸಿಲು ಕಾಯಿಸೋ ಅಷ್ಟಂತೂ ಪೇಷನ್ಸ್ ಇಲ್ಲ ಇವತ್ತು. ಅಟ್ಲೀಸ್ಟ್ ಸಂಪ್ರದಾಯ ಎಣ್ಣೆ ಆದರೂ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ಒಂದು ವಿಷಯ ಕ್ಲಾರಿಟಿ ಕೊಡ್ಬೇಕು ನಿಮಗೆ, ಕ್ಲಾರಿಟಿ ಕೊಡ್ತೀನಿ. ಸಿ ಗೈಸ್ ಬೆಳಗ್ಗೆ ಟೈಮ್ 6:30. ಸೂರ್ಯ ಬಂದಿದ್ದಾರೆ. ನಮ್ಮ ಮನೇಲಿ ಇವತ್ತೆಲ್ಲ ಕಿಟಕಿ ತೆಗೆಸ್ಬಿಟ್ಟವ್ರೆ. ಯುಗಾದಿ ನಮಗೆ ಹೊಸ ವರ್ಷ ಅಲ್ವಾ. ಸೊ ಹೊಸ ವರ್ಷದ ದಿನ ಸೂರ್ಯನ ಕಿರಣ ಡೈರೆಕ್ಟು ಮನೆ ಒಳಗಡೆ ಬರಲಿ ಅಂತ ಎಲ್ಲ ಕಿಟಕಿ ತೆಗ್ಸೋರಿ. ನಿಮ್ಮ ಮನೇಲೂ ಹಿಂಗೇನಾ? ಬೆಳಗ್ಗೆ ಒಂದು ಖುಷಿ ವಿಚಾರ ನೋಡ್ತಾಯಿದ್ದೀನಿ. ಏನಂತ ನಿಮಗೂ ಹೇಳ್ತೀನಿ ಬನ್ನಿ. ಗೈಸ್ ಇದು ನಮ್ಮದು ಬಾಳೆ ಗಿಡದಲ್ಲಿ ಬಿಟ್ಟಿರೋ ಬಾಳೆ ಗೊನೆ. ಗೊನೆ ಆಗೈತೆ. ನಾನು ಹಂಗೆ ಈ ಕಡೆ ಬನ್ನಿ, ಈ ಕಡೆ ತೋರಿಸ್ತೀನಿ ನಿಮಗೆ. ಗೈಸ್ ಈ ಕಡೆ ಒಂದು ಬಾಳೆ ಗೊನೆ ಆಗಿದೆ, 2 ಇಲ್ಲೊಂದಾಗಿದೆ, 3. ಒಂದು ತಿಂಗಳು ಊರಲ್ಲಿ ಇಲ್ಲ ಅಂತ ನೋಡಿ ಗೈಸ್ ಎಲ್ಲ ಹೆಂಗಾಗಿದೆ. ಆ್ಯಂಡ್ ಇಲ್ಲಿ ಪಪ್ಪಾಯ ಬೆಳೆದಿದ್ದೀವಿ. ಈ ಮರ ನೋಡಿ ಎಷ್ಟು ಉದ್ದ ಇದೆ. ಇದು ನಮ್ಮ ಮಮ್ಮಿನಿ ಕೈ ತೋಟ. ಈ ಸೀಬೆ ಮರ ಇಷ್ಟು ಉದ್ದ ಐತೆ, ಬಟ್ ಯಾಕೋ ಇನ್ನೂ ಕಾಯಿ ಬಿಟ್ಟಿಲ್ಲ. ಹೂವು ಆಗೈತೆ, ನೋಡಬೇಕು. ಗೈಸ್ ರಂಗೋಲಿ ನಾನು ಹಾಕಿರೋದು. ರಾತ್ರಿ ಕತ್ತಲಲ್ಲಿ ಸರಿಯಾಗಿ ಕಾಣ್ತಾ ಇರಲಿಲ್ಲ ಅನಿಸ್ತು, ಅದಕ್ಕೆ ಇವಾಗ ತೋರಿಸ್ತೀನಿ. ಆ್ಯಂಡ್ ಈ ಸೈಡ್ ಇದೆಯಲ್ಲ ಇದು ಗೊತ್ತಲ್ಲ, ನಮ್ಮಮ್ಮವ್ರ ಕೋರಿಕೆ ಮೇರೆಗೆ ಹಾಕಿರೋದು. ಇಂಡಿಯನ್ ಪೇರೆಂಟಿಂಗ್ಸ್ ಇದೆಲ್ಲ ಇಲ್ಲ ಅಂದರೆ ಅವ್ರಿಗೆ ಹಬ್ಬ ಆಗಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಚೋಟು ಬಾಯಿ ನಾನು ಕೆಲಸ ಮಾಡ್ತೀನಿ. ಇವನಿಲ್ಲ ಅಂದರೆ ಏನೂ ಕೆಲಸನೇ ಆಗಲ್ಲ ಅವ್ರ ಮನೆಗೆ. ಇವನೇ ಮೇಯ್ನು. ಆಯ್ ಮಾಡೋದಕ್ಕೆ ಹೊಸಲೆಲ್ಲ ಕ್ಲೀನಾಗಿ ರೆಡಿಯಾಗಿ ನಾನು ಎದೊಳಗೆ ಮುಂಜಾನೆ ನಮ್ಮ ಡ್ಯಾಡಿಯವರು ತೋರಣ ಕಟ್ಬಿಟ್ಟಿದ್ದಾರೆ. ಗ್ರೀನ್ ನೋಡೋಕ್ಕೇನೋ ಒಂಥರ ಚೆನ್ನಾಗಿತ್ತು. ತೋರಣ, ಬೇವಿನ ಸೊಪ್ಪು, ಇನ್ನೊಂದು ಇಕ್ಕಿರೋದೇನಮ್ಮ? ದರ್ಬೆನಾ? ದವಣ ಸಾರಿ ಗೈಸ್, ದವಣ ಇಕ್ಕಿದ್ದೀವಿ. ಪೂಜೆ ಆಗಿದೆ. ಇವಾಗ ಎಣ್ಣೆ ಇಕ್ಕೊಳೋ ಅಂಥ ಸಮಯ. ಎಣ್ಣೆ ಇಕ್ಕಂತ ಇದ್ದೀನಿ. ಬಿಸಿಲು ಕಾಯಿಸ್ಬೇಕು. ಬಿಸಿಲು ಕಾಯಿಸೋಷ್ಟು ಟೈಮ್ ಇಲ್ಲ.
ಅದು ಒಂದು ಸ್ವಲ್ಪ ಬಿಸಿಲು ಬಂದೈತೆ ನೋಡೋಣ. ಸಂಪ್ರದಾಯದ ಪ್ರಕಾರ ಯುಗಾದಿ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಂತೆ. ಮನೆಗೆಲ್ಲ ಬ್ಯುಸಿ ಆಗಿರೋದ್ರಿಂದ ಯಾರೂ ಹಚ್ಕೊಂಡಿಲ್ಲ. ನಾವು ನಮ್ಮ ಡ್ಯಾಡಿ ಮಾತ್ರ ಹಚ್ಕೊತಿದ್ದೀವಿ. ಎನಿವೆ ಗೈಸ್, ಇನ್ನೊಂದು ಏನು ಕ್ಲಾರಿಫಿಕೇಷನ್ ಕೊಡಬೇಕಂತ ಅಂದೆ ಎಲ್ಲದೂ ಕೇಳ್ತಾ ಇದ್ದಲ್ವ, ಯಾಕೆ ಊರಲ್ಲಿಲ್ಲ ಇವಾಗ, ಊರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದ. ಕಾಲೋನಿಯಲ್ಲಿ ಏನಕ್ಕಿದ್ಯಾ ಅಂತ. ಕಾಲೋನಿಯಲ್ಲಿ ನೋಡ್ರೆ ಅದು ಬೇರೆ ಏನೂ ಇಲ್ಲ ಗೈಸ್. ನಮ್ಮ ಜಾನುಮದಿಗೆ ಎಕ್ಸಾಮ್ ನಡೀತಾ ಇತ್ತು ಆ್ಯಂಡ್ ಅವ್ರು ಟ್ಯೂಷನ್ ಮಾಸ್ಟರ್ ಸಮ್ ಪರ್ಸ್ನಲ್ ಇಶ್ಯೂಸಿಂದ ರಜಾ ಕೊಟ್ಬಿಟ್ಟಿದ್ರು. ಎಕ್ಸಾಮ್ ಟೈಮಲ್ಲಿ ರಜಾ ಕೊಟ್ಟವ್ರೆ. ಸೊ ಅದಕ್ಕೆ ಓದ್ಸೋಕ್ಕೆ ಅಂತ ನಾನು ಹೋಗಿದ್ದೆ ಅಷ್ಟೇ ಗೈಸ್. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅವಳ ಎಕ್ಸಾಮ್ ಮುಗೀತು ನೆನ್ನೆಗೆ. ಸೊ ಅದಕ್ಕೆ ನೆನ್ನೆ ಹಬ್ಬ ಬೇರೆ ಅಲ್ವಾ, ಊರಿಗೆ ಬಂದೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇನ್ನೊಂದು ಮಕ್ಕಳು ಫ್ರೆಂಡ್ಸ್ ಎಲ್ಲ ಹೇಳೋದು, ಏನೋ ಕಿತಾಪತಿ ಮಾಡಿ ತಗ್ಲಾಕೊಂಡಿದ್ಯಾ, ಅದಕ್ಕೆ ಮನೆಯಿಂದ ಅಟ್ಟೋರೆ ಅಂತ. ನಾನು ಆ ಥರ ಕಾಣಿಸ್ತೀನ ಗೈಸ್? ನಾನು ಎಷ್ಟು ಒಳ್ಳೆಯವಳು ತಾನು. ಐ ಆಮ್ ಎ ಗುಡ್ ಗರ್ಲ್, ಇವನು. ಆ ಥರ ಏನಿಲ್ಲ. ಇನ್ನು ಆ ಥರ ಕಿತಾಪತಿಗಳೇನೂ ಮಾಡಿಲ್ಲ ಮನೆಯಲ್ಲಿ. ಸ್ವಲ್ಪ ಒಳ್ಳೆ ಹುಡುಗಿ ನಾನು. ನಮಗೆ ನನ್ನ ಮೇಲೆ ಲವ್ ಜಾಸ್ತಿ ಗೈಸ್. 2 ನಿಮಿಷನೂ ಬಿಟ್ಟಿರಲ್ಲ. ಇನ್ನು ಮನೆಯಿಂದ ಆಚೆ ಹಾಕ್ತಾರ. ಓಕೆ ಗೈಸ್, ಎಣ್ಣೆ ಹಚ್ಚಿದ್ದಾಯಿತು. ಬಿಸಿಲು ಕಾಯ್ಸೋಕ್ಕೆ ಟೈಮ್ ಇಲ್ಲ. ಸೊ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ಬಿಡೋದೇ ಕೆಲಸ ಅಷ್ಟೇ. ಓಕೆ ಗೈಸ್, ಇವಾಗ ಎಲ್ಲ ರೆಡಿ ಆಯಿತು. ಸ್ನಾನ ಆಯಿತು, ಎಲ್ಲ ಆಯಿತು. ಇವಾಗ ಗುಂಡಿ ಪೂಜೆ ಹತ್ರ ಹೋಗಬೇಕು. ಆಲ್ರೆಡಿ ಎಲ್ಲ ಐಟಮ್ಸ್ ತೊಗೊಂಡು ಹೋಗಿದ್ದಾರೆ. ಇವಾಗ ನಾನು ನಮ್ಮ ಡ್ಯಾಡಿ ಹೋಗಬೇಕು. ಹೋಗಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಅದೇನು ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಆ್ಯಂಡ್ ಇದು ನಮ್ಮ ದೊಡ್ಡಮ್ಮ ಕೊಡಿಸಿರೋ ಡ್ರೆಸ್ ಗೈಸ್. ಅವ್ರಿಗೋಸ್ಕರ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೊಡ್ಡ ಡ್ರೆಸ್ನ ಅಲ್ಲಿಂದ ಬಂದಮೇಲೆ ಇಟ್ಕೊತೀನಿ. ಸಿ ಗೈಸ್, ಎಲ್ಲ ಬಂದ್ವಿ ಗುಂಡಿ ಪೂಜೆಗೆ. ಹೂವು ಎಲ್ಲ ಹಾಕಿ ರೆಡಿ ಮಾಡೋರೆ. ಎಲ್ಲ ಎಡೆ ಇಕ್ಕೋರೆ. ಏನೇನು ಅಡುಗೆ ಮಾಡಿದ್ದು ಎಲ್ಲ ಅಪ್ಪ ದೊಡ್ಡಪ್ಪ ಪೂಜೆ ಮಾಡ್ತಾವೆ. ಅದಾದಮೇಲೆ ಎಲ್ಲರೂ ಪೂಜೆ ಮಾಡ್ತೀವಿ. ಕೆಲವೊಂದು ಕಡೆ ಯುಗಾದಿ ಹಬ್ಬದ ಟೈಮಲ್ಲಿ ಮಾಡ್ತೀವಿ ನಾವು, ಬೇರೆಯವ್ರ ಕಡೆ ಮಾಡಲ್ಲ. ಇವೇ ನಮ್ಮ ತಾತನ ಅಣ್ಣ ತಮ್ಮದಿರು, ಅವ್ರ ಅಪ್ಪದಿರು ಎಲ್ಲರೂ ಇಲ್ಲೇ ಅವರೇ. ಅದನ್ನ ಇಲ್ಲೇ ಹಾಕಿದ್ದೀವಿ. ಜಾನು ಆಯ್, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ, ನಮ್ಮಮ್ಮ. ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇತ್ತು. ನೀರು ತೊಗೊಂಡು ಹೋಗ್ಬೇಕಿತ್ತು, ಕುಡಿಯೋ ನೀರು. ಅದಕ್ಕೇ ಅಲ್ಲಿ ನೀರು ತೊಗೊಂಡೋಗಿ ಬಂದ್ವಿ. ಅದಪ್ಪ ನೀರು ತರಕ್ಕೆ ಹೋಗೈತೆ. ಇಲ್ಲಿ ನೋಡಿದ್ರೆ ನಾಯಿ ನನ್ನ ಹುಡಿಕೊಂಬಂದಿದ್ದಾನೆ. ಹಾಯ್ ಮಾಡೋ, ಹಾಯ್ ಮಾಡು ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾ ಇಲ್ಲ. ಹಾಯ್ ಮಾಡೋ. ಏಯ್ ಮನೆಗೆ ಬಂದ್ವಿ ಗೈಸ್. ಫಸ್ಟು ಏನೇ ಆದರೂ, ಯಾವ ಹಬ್ಬ ಆದರೂ ಹೊಟ್ಟೆ ಊಟ ಇಂಪಾರ್ಟೆಂಟು. ಇಲ್ಲಿ ನೋಡ್ರಿ, ನಮ್ಮ ದೊಡ್ಡಮ್ಮ ಆಗಲೇ ತಗೊಂತವ್ರೆ. ಇವಾಗ ನಾವು ತಗೊಂಡೆಲ್ಲ ಇರೋಕ್ಕಾಗುತ್ತಾ? ನಾವು ತಗೊಳ್ಳೋಣ ಬನ್ನಿ ಗೈಸ್. ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಬಾರ್ದು. ಏನಂತರಲ್ಲಿ ಬಡತಾನೆ ಇದ್ರು, ಊಟದಲ್ಲಿ ನಿದ್ದೆಯಲ್ಲಿ ಬಡತಾನೆ ಇರಬಾರ್ದು. ಏನಂತೀಯ ಮಮ್ಮಿ? ಓಕೆ ಮಗಳೇ, ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ನೀನು. ಓಕೆ ಮಗಳೇ. ಗೈಸ್, ಇದು ನಮ್ಮ ಮನೆಯಲ್ಲಿ ನಾನು ತಿಂತಾ ಇರೋ ಹಬ್ಬದ ಊಟ. ಇದು ನೋಡ್ಬಿಟ್ಟು ಎಲ್ಲ ಬೈತವ್ರೆ. ಯಾರಾದರೂ ನೋಡಿದವರು ಮನೇಲಿ ಏನೂ ಮಾಡಿಲ್ಲ ಅನ್ಕೊಂತಾರೆ ಅಂತ. ಹಂಗೇನಿಲ್ಲ ಗೈಸ್, ತುಂಬ ವೆರೈಟಿ ವಡೆ ಗಿಡೆ ಪಲ್ಯ ಅದು ಇದು ಎಲ್ಲ ಮಾಡೋರೆ. ಬಟ್ ನನಗೆ ರೈಸ್ ಐಟಮ್ ಬಿಟ್ಟು ಏನು ಇಷ್ಟ ಆಗಲ್ಲ ಗೈಸ್. ಅದಕ್ಕೆ ತಿಂತಾಯಿಲ್ಲ. ಊಟ ಮಾಡಿ ನಮ್ಮ ಮನೇಲಿ ಏನೇನು ಐಟಮ್ಸ್ ಮಾಡೋರೆ ಅಂತ ತೋರಿಸ್ತೀನಿ ಗೈಸ್. ನೋಡ್ಕೊಂಬರೋಣ. ಊಟ ಮಾಡ್ಬಿಟ್ಟು ಬರ್ತೀನಿ. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು ಜಾನು. ವೆಲ್ಕಮ್ ಅಕ್ಕ. ಗೈಸ್, ನಾಷ್ಟ ಮಾಡಿ ಕೂತಿದ್ದೆ, ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡಿದ್ದೆ. ಸೊ ಇವಾಗ ಎದ್ದಿದ್ದೀನಿ. ಟೈಮ್ ಆಲ್ರೆಡಿ 12:30 ಆಗೈತೆ. ನಮ್ಮ ಬೈತೋದೆ ಸುಮ್ಮನೆ ಆ ಬಟ್ಟೆ ಹೊಲಿಸ್ತಾ ಹಾಕೊಂಡಿಲ್ಲ ಅಂತ. ಬಟ್ಟೆ ಹಾಕೊಳ್ಳೋಕ್ಕೆ ಮೂಡಿಲ್ಲ. ನೋಡುವ, ನಿದ್ದೆ ಮಾಡಬೇಕು ನಾನು. ಗೊತ್ತಿಲ್ಲ ಗೈಸ್ ಅದು ಯಾಕೆ ಅಂದರೆ ಎಷ್ಟು ನಿದ್ದೆ ಮಾಡ್ರೂ ಸಾಕಾಗಲ್ಲ ನನಗೆ. ಈಗಲೂ ಅಷ್ಟು ಹಿಂಗೆ ಬಿಟ್ಟರೆ ಹಿಂಗೆ ತಲೆ ಇಕ್ತಿದ್ದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ನನಗೆ. ಐ ಆಮ್ ಸೋ ಲಕ್ಕಿ ನಿದ್ದೆ ವಿಷಯದಲ್ಲಿ.
ನೋಡೋಣ, ಅಮ್ಮ ಬೈತಾರೆ. ಅದಕ್ಕೋಸ್ಕರನಾದರೂ ಇಲ್ಲ ಇಕ್ಕೊಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಬಿಟ್ಟೈತೆ. ಇವಾಗ ಇಕ್ಕೊಂಡ್ರು ಇನ್ನೆಲ್ಲೂ ಹೋಗೋದಿಲ್ಲ. ಆದರೂ ಇಕ್ಕೊತೀನಿ, ನೋಡೋಣ. ಇಕ್ಕೊಂಡು ಮತ್ತೆ ಬರ್ತೀನಿ, ವೆಯ್ಟ್. ಸಿ ಗಾಯ್ಸ್, ಇದು ನನ್ನ ದೊಡ್ಡ ಬಟ್ಟೆ ಹಬ್ಬಕ್ಕೆ ಅಂತ ಹೊಲಿಸ್ಕೊಂಡಿರೋದು ಮುನ್ಸೀರೆಯಲ್ಲಿ. ಗಾಯ್ಸ್, ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ಯುಗಾದಿ. ಹೀಗಿದೆ. ಒಂದು ಮೇನ್ ಥಿಂಗ್, ಹೂವು ಮುಟ್ಕೊಂಡಿದ್ದೀನಿ, ಕನಕಾಂಬ್ರ. ಆ್ಯಂಡ್ ಸೀರೆ ಫುಲ್ ಅಮ್ಮಂದು. ಇದು ವೇಲ್ ಸಪ್ರೇಟ್. ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಡಿಸಿದ್ದು. ಇದು ಆ್ಯಕ್ಚುಲಿ ಡ್ಯಾಡಿ ಹತ್ರ ದುಡ್ಡು ಇಸ್ಕೊಂಡು ನಾನೇ ತೊಗೊಂಡೆ ಸರ. ಆ್ಯಂಡ್ ಇಯರಿಂಗ್ಸ್ ಮಾತ್ರ ನನ್ನ ಫ್ರೆಂಡ್ ಕೊಡಿಸಿದ್ದು. ಸೊ ಅವನಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಳೆ ಕೂಡ ಇನ್ನೊಬ್ಬ ಫ್ರೆಂಡ್ ಕೊಡಿಸಿದ್ದು. ಇದು ರೋಹಿತ್ ಕೊಡಿಸಿದ್ದು, ಇದು ಮನು ಕೊಡಿಸಿದ್ದು. ಫೈನಲಿ ಗೈಸ್, ಡ್ರೆಸ್ ಹಾಕ್ಕೊಂಡಿದ್ದಾಯಿತು, ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನಮ್ಮ ಅಣ್ಣನ ಕರೆದೆ, ಫೋಟೋ ತೆಗ್ಸೋಣ ಅಂತ. ಅವ್ನು ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮುಗಿಸ್ಕೊಂಡು ಎಲ್ಲ ಡ್ರೆಸ್ ಚೇಂಜ್ ಮಾಡಿ, ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿ, ಮತ್ತೊಂದು ಸಲ ಪೂಜೆ ಮಾಡಿ ಇವಾಗೆಲ್ಲ ಮುಗಿಸಿ ಕೂತಿದ್ದೀವಿ. ಆ್ಯಂಡ್ ಬೆಳಗ್ಗೆ ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ದರು. ಅವ್ರನ್ನ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಆವಾಗ ಸ್ನಾನಕ್ಕೆ ಹೋಗಿದ್ದೆ. ಆ್ಯಂಡ್ ಮಧ್ಯಾಹ್ನ ನಮ್ಮ ಇನ್ನೊಬ್ಬರು ಅಯ್ಯವ್ರು ಬಂದಿದ್ದರು. ಇವಾಗ ನಮ್ಮ ಅಯ್ಯ ಅಂದರೆ ನಮ್ಮಪ್ಪ ಅವರ ತಮ್ಮ, ನಮ್ಮ ಅಯ್ಯ ಬಂದವ್ರೆ. ಬನ್ನಿ ಕೈಸ್ ತೋರಿಸ್ತೀನಿ. ನಮ್ಮ ಅಯ್ಯ, ನಮ್ಮಪ್ಪ ಅವರ ತಮ್ಮ. ಹಾಯ್ ಮಾಡಯ್ಯ. ಗೈಸ್, ಫೈನಲಿ ಹಬ್ಬ ಮುಗೀತು. ನೈಟೆಲ್ಲ ಊಟ ಮಾಡಿದ್ವಿ. ಸ್ವಲ್ಪ ವೀಡಿಯೋಸ್ ಹಂಗೂ ಕ್ಲೀನಾಗಿ ತೊಗೊಳಕ್ಕಾಗಿಲ್ಲ, ಬಟ್ ಮಾಡಿದ್ದೀನಿ. ಆ್ಯಂಡ್ ಊಟ ಎಲ್ಲ ಮಾಡಿದ್ವಿ. ಯುಗಾದಿ ಹಬ್ಬದ ದಿನ ಚಂದ್ರನ ನೋಡಬೇಕಂತ ಮೇಲೋಗಿದ್ವಿ ಇವಾಗ. ಬಟ್ ಆದರೂ ಚಂದ್ರ ಸ್ಯಾಚುರೇಷನ್ ಅಂದರೆ ಕಮ್ಮಿ ಆಗ್ತಾ ಇತ್ತು. ಇವತ್ತು ಬೇಗ ಕಮ್ಮಿ ಆಗುತ್ತೆ, ನಾಳೆಯಿಂದ ಅನಿಸುತ್ತೆ ಫುಲ್ ಮೂನ್ ಸಿಗೋದು. ಸ್ವಲ್ಪ ಮಾತ್ರ ಚಂದ್ರ ಕಾಣಿಸ್ತು. ನೋಡ್ಕೊಂಬಂದ್ವಿ. ಮನೆಯಲ್ಲಿ ಸೆಕೆ ಜಾಸ್ತಿ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಮೇಲೆ ಮಲಗೋರೆ. ಸೊಳ್ಳೆ ಬೇರೆ ಅಲ್ಲಿ, ಅಂದರೆ ಸೊಳ್ಳೆ ಪದ ಕಟ್ಕೊಂಡು ಮಲಗೋರೆ. ಬಟ್ ನಮಗಂತೂ ಅಲ್ಲಿ ಮಲ್ಗೋಕ್ಕಾಗಲ್ಲ. ಸೊ ನಾವು ಕಂಫರ್ಟಬಲ್ ಆಗಿ ಮನೆ ಒಳಗಡೆ ಮಲ್ಕೊತೀವಿ. ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ ದಿನ ಗೈಸ್ ಒಂದೊಳ್ಳೆ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಾನು ಹೇಳಲ್ಲ. ನೋ, ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿಲ್ಲ ಅಂದು ಓಕೆ, ಕೆಟ್ಟದೇ ಮಾತಾಡಿ, ಆದರೆ ಫೇಸ್ ಟು ಫೇಸ್ ಮಾತಾಡಿ, ಬೆನ್ನಿಂದೆ ಅಂತೂ ಮಾತಾಡೋಕೆ ಹೋಗ್ಬಿಡಿ ಗೈಸ್. ಅಷ್ಟು ಹೇಳ್ತೀನಿ. ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ. ಹೊಸ ವರ್ಷ ಎಲ್ಲರಿಗೂ, ಎಲ್ಲ ಲೈಫಲ್ಲೂ ಒಂದು ಹೊಸ ನವ ಚೈತನ್ಯ ತರಲಿ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ಕೂಡ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಮಾಡುವ. ಎಲ್ಲರಿಗೂ ಬಾಯ್, ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.